ಆತ್ಮೀಯ ವೀಕ್ಷಕರ, ಭಾಳ ದಿನಗಳ ನಂತರ ಹೊಸದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಯುವ ನಿಧಿ ಫಲಾನುಭವಿಗಳಿಗೆ ಹೊಸದೊಂದು ಅಪ್ಡೇಟ್ ಬಂದಿದೆ ಮತ್ತು ಇದೇ ತಿಂಗಳು ನವೆಂಬರ್ 25 ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಒಂದು ಎರಡನೇದೇನಪ್ಪ ಅಂದರೆ, ಯುವ ನಿಧಿ ಫಲಾನುಭವಿಗಳಿಗೆ ಏನು ಇಲ್ಲಿವರೆಗೂ ಆರಂಭದಿಂದ ಇಲ್ಲಿವರೆಗೂ ಯುವ ನಿಧಿ ಹಣವನ್ನು ಯಾರು ಪಡ್ಕೊಂಡು ಬರ್ತಾ ಇದ್ದೀರಲ್ಲ, ಇವರಿಗೆ ಇದು ಕೊನೆಯ ತಿಂಗಳ ಯುವ ನಿಧಿ ಹಣ ಬರೋದಕ್ಕೆ. ಇವೆರಡು ವಿಷಯಗಳಿಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪ ಅಂದರೆ, ಮೊದಲನೇದು ಸೆಲ್ಫ್ ಡಿಕ್ಲರೇಷನ್ 25ನೇ ತಾರೀಕು ಒಳಗಡೆ ಮಾಡಬೇಕು ಸ್ನೇಹಿತರೆ. ಎಲ್ಲರೂ 25ನೇ ತಾರೀಕು ಒಳಗಡೆ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಏನಾದರೂ ತೊಂದರೆ ಬರ್ತಾ ಇದ್ದರೆ, ಏನು ತೊಂದರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಪರಿಹಾರ ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನಂದು. ಮತ್ತು ಆರಂಭದಿಂದ ಯುವ ನಿಧಿ ಫಲಾನುಭವಿಗಳಿಗೂ ಪ್ರತಿ ತಿಂಗಳು 3,000 ಸಾವಿರ ಹಣವನ್ನು ಪಡ್ಕೊಂಡು ಬರ್ತಾ ಇದ್ದೀರಲ್ಲ, ಇವರಿಗೆ ಇದು ಕೊನೆ ತಿಂಗಳ, ಇದು ಕೊನೆ ಬಾರಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಇನ್ನು ಮುಂದೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕ್ಕೆ ಬರುತ್ತೋ ಇಲ್ವೋ ಅನ್ನೋದನ್ನು ಅಂತ ಕೇಳಿದ್ರೆ, ಸೆಲ್ಫ್ ಡಿಕ್ಲರೇಷನ್ ಈ ತಿಂಗಳು ಬಂದರೆ ಇನ್ನು ಮುಂದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾಗತ್ತಂತೆ. ಇದಕ್ಕಿಂತ ಮುಂಚೆ ಯಾವ ರೀತಿ ಮಾಡಿಸ್ತಾ ಇದ್ದೀರಿ ಅಂದರೆ, ಮಾಸಿಕವಾಗಿ ಅಂದರೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ರಲ್ಲ, ಈ ಮಧ್ಯದಲ್ಲಿ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ, ಈ ನವೆಂಬರ್ ತಿಂಗಳಿಂದ ಮತ್ತೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂತ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತು ಹೊಸದಾಗಿ ಅರ್ಜಿ ಹಾಕೋರು ಏನಿದಾರಲ್ಲ, ಅವರು ಕೂಡ ಅರ್ಜಿ ಹಾಕ್ಬೋದು. ಅರ್ಜಿ ಕೂಡ ಯುವ ನಿಧಿ ಪೋರ್ಟಲಲ್ಲಿ ಅಪ್ಡೇಟ್ ಬಗ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ನೀವೇನು ಯುವ ನಿಧಿ ಫಲಾನುಭವಿಗಳಿಗೂ ಇದು ಕೊನೆಯದ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ, ಕೆಲವೊಬ್ಬರಿಗೆ ಈಗಾಗಲೇ ಯುವ ನಿಧಿ ಪೋರ್ಟಲಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋದರೆ ತೊಗೊತಾ ಇದೆ, ಕೆಲವೊಬ್ಬರಿಗೆ ತೊಗೊತಾ ಇಲ್ಲ. ಯಾರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ತೊಗೊತಾ ಇದೆಯಲ್ಲ, ಇವರು ಇನ್ನೂ 3 ತಿಂಗಳ ಕಾಲ ಯುವ ನಿಧಿ ಹಣ ಬರುತ್ತೆ ಅಂತ ಹೇಳಿ ತಪ್ಪು ತಿಳ್ಕೊಳ್ಳಿಕ್ಕೆ ಮಾಡ್ಕೋಬೇಡಿ. ಯಾಕಂದರೆ 3 ತಿಂಗಳು ಇರೋದನ್ನು, ತ್ರೈಮಾಸಿಕ ಸೆಲ್ಫ್ ಡಿಕ್ಲರೇಷನ್ ಇದ್ದದನ್ನು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಈ ನವೆಂಬರ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ. ನವೆಂಬರ್ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ನವೆಂಬರ್ ತಿಂಗಳು ಹಣ ಬರುತ್ತೆ. ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಏನಾರು ಅಮೌಂಟ್ ಸೆಲ್ಫ್ ಡಿಕ್ಲರೇಷನ್ ತೊಗೊಂಡ್ರೆ ಡಿಸೆಂಬರ್ ತಿಂಗಳು ಹಣ ಬರುತ್ತೆ. ಇದೇ ರೀತಿಯಾಗಿ ನೀವು ಜನವರಿ ತಿಂಗಳದ್ದು ತೊಗೊಂಡ್ರೆ ಜನವರಿ ತಿಂಗಳು ಹಣ ಬರುತ್ತೆ. ನಿಮ್ಮ ಎಲ್ಲಿವರೆಗೂ ಸೆಲ್ಫ್ ಡಿಕ್ಲರೇಷನ್ ತೊಗೊತಾ ಇರುತ್ತೋ ಅಲ್ಲಿವರೆಗೂ ಪ್ರತಿ ತಿಂಗಳು ನಿಮಗೆ ಹಣ ಬರ್ತಾ ಹೋಗುತ್ತೆ, ಅಲ್ಲಿವರೆಗೂ ಕ್ಯಾನ್ಸಲ್ ಆಗಲ್ಲ. ಸೆಲ್ಫ್ ಡಿಕ್ಲರೇಷನ್ ಏನಾರು ಬಂತಾಯಿತು ಅಂದರೆ ಆಟೋಮೆಟಿಕ್ಕಾಗಿ ನೀವು ತಿಳ್ಕೊಂಬಿಡಿ, ನಿಮಗೆ ಹಣ ಬರೋದಕ್ಕೆ 2 ವರ್ಷಗಳಾಯಿತು. ಇನ್ನು ಮುಂದೆ 2-3 ಪ್ರತಿ ತಿಂಗಳು ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಹಣ ಬರೋದಿಲ್ಲ. ಮತ್ತು ಯಾರಿಗೆ ರಿಜೆಕ್ಟ್ ಆಗ್ಬೋದು, ಆದರೆ ಸ್ಟಾಪ್ ಯಾರಿಗಾಗ್ಬೋದು. ಮತ್ತು ಈ ಮಧ್ಯದಲ್ಲಿ ಏನಾದರೂ ಗೌರ್ಮೆಂಟ್ ಜಾಬ್ ಏನಾದರೂ ಸಿಕ್ಕಿ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಇಂಥವ್ರಿಗೂ ಕೂಡ ಯುವ ನಿಧಿ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತೀನಿ. ನಾನು ಹೆಚ್ಚಿನ ವಿಡಿಯೋನ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಾಯ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ